ಇವತ್ತು ನಾ ದಲಿತ ಮುಖಂಡರಿಗೆ ಕೇಳಕ್ ಬಯಸ್ತಾ ಇದ್ದೀನಿ. ಮಾನ್ಯ ಒಬ್ಬ PSI ಯಾದಗಿರಿಯಲ್ಲಿ ದಲಿತ PSI ಪಾಪ 12 ಲಕ್ಷ ರೂಪಾಯಿ ಕೊಳೆ ಮಾಡಿಟ್ಟ. ಅಲ್ಲೊಬ್ಬ ಚೆನ್ನಾರೆಡ್ಡಿ ಅಂತ ಒಬ್ಬ MLA ನೀವು ನೋಡಿದ್ರ ಸಾಕ್ಷಾತ್ ಬಸವನಿದ್ದಂಗ. ಈ ಬಗ್ಗೆ ನೋಡಿಬಿಟ್ರೆ ಎಷ್ಟು ಸಂಪಾದಿತದಪ್ಪ ಇವಾಗ ನೋಡಿದ್ದೆ ಪಾಪ 12 ಲಕ್ಷ ರೂಪಾಯಿ ಕೊಳೆ ಮಾಡಿಟ್ಟ. ಮುಂದೆ 15 ಲಕ್ಷ ಇವ MLA ಏನ್ ಮಾಡ್ಬೇಕು ಬಿಡುವ ಪಾಪ ಏನೋ ಮಾಡಿ ಒಂದು ಒಳ್ಳೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಂತ ಹೇಳ ಪ್ರಯತ್ನ ದಲಿತರ ಆ ಮನುಷ್ಯನ ಬಿಟ್ಟ 12 ಲಕ್ಷ ಮನೆ ಸೀಸ್ ಮಾಡ್ಯಾರ ರೊಕ್ಕ 18 ಲಕ್ಷ ಡಿಮಾಂಡ್ ಮಾಡದೆ ಯಾವನೋ PSI 18 ಲಕ್ಷ ಕೊಟ್ಟ ಅವ್ನು ಫೋನ್ ಬಂದ. ಮಾನಸಿಕ ಆಯ್ತು ಅವನಿಗೆ ಏನಪ್ಪ ಎಲ್ಲ ಎಲ್ಲೆಲ್ಲ ಸಾಲ ಮಾಡಿ ತಂದಾನ. ಒಬ್ಬ ದಲಿತ PSI ಒಂದು ಬಳಿ ಎಲ್ಲಿದಾರ ದಲಿತ ಮುಖಂಡರು ಇವತ್ತು ಆ PSI ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಇಲ್ಲ. ಒಬ್ಬ DSP ಹೇಳಿದ ಮೊನ್ನೆ ನನಗ, ಸರ್ ನಾನು 50 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಒಬ್ಬರಿಗೆ 6 ತಿಂಗಳಿಗೆ ಎಬ್ಬಿಸ್ಬಿಟ್ರಿ ನನ್ನ. ನಾನೇ 50 ಲಕ್ಷ ರೂಪಾಯಿ ಓನ್ಲಿ ಫಾರ್ 6 months. ಇಲ್ಲಿಗೆ ಬಂದೈತಿ ಪೊಲೀಸರ ಪರಿಸ್ಥಿತಿ. ಪಾಪ ಅವ್ರು ಏನ್ ಮಾಡ್ಬೇಕು? ನಾನು PSI CPI ಎಲ್ಲಾನು ವರ್ಗಾವಣೆ ಮಾಡಿ DC SP ಸಹಿತ ಎಲ್ಲರೂ. ಇಲ್ಲೇ ಆನಂದ್ ಕುಮಾರ್ ಅಂತ ಒಬ್ಬ ದಲಿತ SP ಇದ್ರು ಬಿಜಾಪುರ್ನ. ಕೇಳ್ರಿ ಮಿಸ್ಟರ್ ಬಾಗಲಕೋಟೆ SP ಹೋಗಿ ಆನಂದ್ ಕುಮಾರ್ ಅವ್ರಿಗೆ ಫೋನ್ ಮಾಡ್ರಿ. ಎತ್ತ ಅಂದ್ರೆ ದಲಿತ MLA ಫೋನ್ ಮಾಡಿದ ನನಗೆ. ಏನ್ ಹೇಳ್ದ, ಸರ್ ನಾವು ನಿಮ್ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿದ್ದೀವಿ. ನೀವು ದಲಿತ ಆಫೀಸರ್ ಸಪೋರ್ಟ್ ಮಾಡ್ತಿದ್ರಂತ ನಮ್ಮ ಒಬ್ಬ IPS ಆಫೀಸರ್ ಬಂದು ಹೇಳಿದ್ರು. ನೀವು ಅಧಿಕಾರಿಗಳು ಒಂದು ಪಾರ್ಟಿ ಏಜೆಂಟ್ ಆಗ್ಬೇಡ್ರಿ. ಈ ದೇಶದ ಜನ ಟ್ಯಾಕ್ಸ್ ಕೊಟ್ಟಿದ್ರ ಮ್ಯಾಗ ನಿಮ್ ಪಗಾರ ಕೊಡ್ತಾರ. ನಮ್ ತಿಮ್ಮಾಪುರ ಸಾಹೇಬರ ಮನಿದಿಂದ ಟ್ಯಾಕ್ಸ್ ಇದು ಕೊಡುದ